ಹಾರ್ಮುಸ್ ಜಲಸಂಧಿ ಬಳಿ ಅಮೆರಿಕ ಏರ್ ಸ್ಟ್ರೈಕ್, ಬಂದರ್ ಅಬ್ಬಾಸ್, ಜಾಸ್ಕ್, ಸಿರಿಕ್ ಮತ್ತು ಕೆಶ್ಮ್ನಲ್ಲಿ ಅಟ್ಯಾಕ್, ಕುವೈತ್ನಲ್ಲಿರೋ ಯುಎಸ್ ನೆಲೆ ಮೇಲೆ ಇರಾನ್ ದಾಳಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರದ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಮೇಲೆ ನೆಗೆಟಿವ್ ಎಫೆಕ್ಟ್. ದಿನದ ಆರಂಭದಲ್ಲೇ ನಿಫ್ಟಿ ಸೆನ್ಸೆಕ್ಸ್ ಕುಸಿತ, ಜಾಗತಿಕ ಮಾರುಕಟ್ಟೆಯು ಶೇಕ್. ಮೈಸೂರಿನಲ್ಲಿ ಕಂಬಳ ಆಯೋಜನೆಗೆ ಆರಂಭದಲ್ಲೇ ವಿಘ್ನ, ಜಾಗದ ನೆಪದಲ್ಲಿ 20ಕ್ಕೂ ಹೆಚ್ಚು ಮರ ಕಡಿದವರ ವಿರುದ್ಧ ಎಫ್ಐಆರ್, ಪರಿಸರ ಸಂರಕ್ಷಕರ ದೂರು, 5 ವಾಹನ ಅರಣ್ಯಾಧಿಕಾರಿಗಳ ವಶಕ್ಕೆ. ವಿದೇಶ ಪ್ರವಾಸ ಮುಗಿಸಿ ದೆಹಲಿಗೆ ರಾಹುಲ್ ಗಾಂಧಿ ವಾಪಸ್, ಬುಲಾವ್ಗಾಗಿ ಎದುರು ನೋಡ್ತಾ ಇರೋ ಸಿದ್ದು, ಡಿಕೆಶಿ, ಸಚಿವ ಸಂಪುಟ ವಿಸ್ತರಣೆಗೆ ತಯಾರಿ. ಸಚಿವಾಕಾಂಕ್ಷಿಗಳಲ್ಲಿ ಗರಿಗೆದರಿದ ಮಂತ್ರಿಗಿರಿ ನಿರೀಕ್ಷೆ, ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ಕಸರತ್ತು ಶುರು, ದೆಹಲಿಗೆ ದೌಡಾಯಿಸಿ ಹಲವರ ವಾಸ್ತವ್ಯ. ಹೈಕಮಾಂಡ್ ಭೇಟಿ ಬಳಿಕ ವಿಜೇಂದ್ರ, ಅಶೋಕ್ ಫುಲ್ ಆಕ್ಟಿವ್, ರಾಜ್ಯ ಪ್ರವಾಸಕ್ಕೆ ದಂಡೆತ್ತಿ ಹೊರಟ ನಾಯಕರು, ಸಂಘಟನೆಗಾಗಿ ದಿನಕ್ಕೊಂದು ಜಿಲ್ಲೆಯ ಪ್ರವಾಸ. ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ, ಜಾಮೀನು ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರ, ನ್ಯಾಯಾಲಯ ಏನು ಆದೇಶ ಪ್ರಕಟಿಸುತ್ತೆ ಅನ್ನೋ ನಿರೀಕ್ಷೆ. ದಾವಣಗೆರೆ ದುಗ್ಗಮ್ಮ ದೇವಸ್ಥಾನದಲ್ಲೂ ಅಕ್ರಮ ಆರೋಪ, ಮಳಿಗೆ ನಿರ್ಮಾಣದ ಲೆಕ್ಕ ಕೊಡಿ, ದಶಕ ಕಳೆದರೂ ಟ್ರಸ್ಟ್ ಕಾರ್ಯದರ್ಶಿ ನೇಮಕ ಮಾಡಿಲ್ಲ ಯಾಕೆ, ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷರಿಂದಲೇ ಪ್ರಶ್ನೆ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ, ಮೈದುಂಬಿದ ಘಟಪ್ರಭಾದಿಂದ ಹಿಡಕಲ್ ಜಲಾಶಯಕ್ಕೆ ಜೀವಕಳೆ, ಡ್ಯಾಂ ಹಿನ್ನೀರಿನ ವಿಠ್ಠಲ ದೇವಸ್ಥಾನ ಮುಳುಗಡೆ. ನಿರಂತರ ಮಳೆಯಿಂದ ಜಲವೈಭವ, ಹಾಲ್ನೊರೆಯಂತೆ 310 ಮೀಟರ್ ಮೇಲಿನಿಂದ ಧುಮ್ಮುತ್ತಾ ಇದೆ ದೂದ್ಸಾಗರ್ ಫಾಲ್ಸ್, ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ. ಕರ್ನಾಟಕದ ಚಿರಾಪುಂಜಿ ಆಗುಂಬೆಗೆ ಪ್ರವಾಸಿಗರ ದಂಡು, ಮಾನ್ಸೂನ್ನಲ್ಲಿನ ಮನಮೋಹಕ ದೃಶ್ಯ ಕಣ್ತುಂಬಿಕೊಂಡು ಪುಳಕಿತ, ಮುನ್ನೆಚ್ಚರಿಕೆ ಕ್ರಮ ಪಾಲಿಸಿ ಅಂತಿದೆ ಅರಣ್ಯ ಇಲಾಖೆ. ಆಶಾಭಾವನೆ ಮೂಡಿಸಿದ್ದ ಕಪಿಲೆಯಿಂದ ಮತ್ತೆ ನಿರಾಸೆ, ಕಬಿನಿ ಜಲಾಶಯಕ್ಕೆ ಕಡಿಮೆಯಾದ ಒಳಹರಿವು, 15,000ದಿಂದ 3,000ಕ್ಕೆ ಕುಸಿತ, ರೈತರಲ್ಲಿ ಆತಂಕ. ಮಳೆಗಾಗಿ ದೇವರ ಮೊರೆ ಹೋದ ವಿಜಯನಗರ ಜಿಲ್ಲೆ ಜನರು, ಕಂಬಳಿ ಬೀಸಿ ಡಮರುಗ ಡೊಳ್ಳು ಬಾರಿಸಿ ವಿಶೇಷ ಪೂಜೆ, ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಪ್ರಾರ್ಥನೆ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ರೈತರು ಸಂಕಷ್ಟದಲ್ಲಿದ್ದಾರೆ, ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನ ಕೊಡಿ, ಡಿಕೆಶಿ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗ್ರಹ. ಮಳೆ ಹಾನಿ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರಾ ಉಸ್ತುವಾರಿ, ಒಬ್ಬೊಬ್ಬರಿಗೆ 2-3 ಜಿಲ್ಲೆಗಳ ಜವಾಬ್ದಾರಿ ನೀಡಿರೋದ್ರಿಂದ ಸಮಸ್ಯೆ, ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗದೇ ಇರೋದಕ್ಕೆ ಆಕ್ರೋಶ. ಕಲಬುರಗಿಯ ಪಾಣೆಗಾವ ಗ್ರಾಮದ ಬಳಿ ಭೀಕರ ಅಪಘಾತ, ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಪರಾರಿ, ಸ್ಥಳದಲ್ಲೇ 3 ಸಾವು. ಪೈಪ್ಲೈನ್ ಕಾಮಗಾರಿಗೆ ಎಡವಟ್ಟು, ರಸ್ತೆಯಲ್ಲಿ ಗುಂಡಿಗೆ ಸಿಲುಕಿದ ಬಿಎಂಟಿಸಿ, ಬಸವನಗುಡಿಯ ಕೆಆರ್ ರೋಡ್ನಲ್ಲಿ ಅವಾಂತರ, ಪ್ರಯಾಣಿಕರ ಪರದಾಟ. ಥಾಯ್ಲೆಂಡ್ನಲ್ಲಿ ಭಾರೀ ಅಗ್ನಿ ಅವಘಡ, ಹೊತ್ತಿ ಉರಿದ ರೆಸ್ಟೋರೆಂಟ್ನಲ್ಲಿ 29 ಜನರ ದುರ್ಮರಣ, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.